ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ ಮೇಲೆ ನಾನು ಎ ಐ ಬಳಸಿಕೊಂಡು ಚಾಟ್ ಜಿ ಪಿ ಟಿ ಎ ಐ ಬಳಸ್ಕೊಂಡು ನಾವು ಥಂಬ್ನೇಲ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ. ಸೊ ಆ ವಿಡಿಯೋ ಅಪ್ಲೋಡ್ ಮಾಡಿದ ಮೇಲೆ ಸುಮಾರು ಜನ ಆ ವಿಡಿಯೋದ ಮೇಲೆ ಕಮೆಂಟ್ ಆಗ್ತಿದ್ದಾರೆ, ಸರ್ ಎ ಐ ಇಂದ ನಾವು ಚಾಟ್ ಜಿ ಪಿ ಟಿ ಬಳಸ್ಕೊಂಡು ಥಂಬ್ನೇಲ್ ಮಾಡಿದರೆ ಅಕ್ಷರಗಳು ಪದಗಳೇನಿವೆ ಅದು ಮಿಸ್ಸಿಂಗ್ ಆಗ್ತಿದೆ, ಸರಿಯಾಗಿ ಬರೀತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ನಾನು ಅದರ ಬಗ್ಗೆ ಇವತ್ತು ಒಂದು ಸ್ವಲ್ಪ ಕ್ಲಿಯರ್ ಆಗಿ ಡೀಟೇಲ್ ಆಗಿ ಹೇಗೆ ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ಸಿಸ್ಟಮ್ ಮೇಲೆ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ನೀವು ನಿಮ್ಮ ಮೊಬೈಲಲ್ಲಿ ಮಾಡ್ಬೋದು ಈಸಿಯಾಗಿ, ಯಾವುದೇ ಸಮಸ್ಯೆ ಇಲ್ಲ. ಚಾಟ್ ಜಿ ಪಿ ಟಿ ಅಪ್ಲಿಕೇಶನ್ ಇದ್ರೆ ಸಾಕು. ನಾನೊಂದು ಪ್ರಾಂಪ್ಟ್ ಕೊಡ್ತೀನಿ, ಅದನ್ನು ಬಳಸ್ಕೊಂಡು ನೀವು ನಿಮ್ಮ ವಿಡಿಯೋಗೆ ಒಳ್ಳೆ ಥಂಬ್ನೇಲ್ ಕ್ರಿಯೇಟ್ ಮಾಡ್ಬೋದು. ನೋಡಿ ಸ್ನೇಹಿತರೆ, ಒಂದು ಒಳ್ಳೆ ಥಂಬ್ನೇಲ್ ಇದ್ರೇನೆ ನಿಮ್ಮ ಚಾನಲ್ ಮೇಲೆ ಹಾಕಿರೋ ವಿಡಿಯೋಗೆ ವ್ಯೂಸ್ ಬರೋ ಚಾನ್ಸ್ ಜಾಸ್ತಿ ಆಗುತ್ತೆ. ಥಂಬ್ನೇಲ್ ಎಷ್ಟು ಅಟ್ರಾಕ್ಟಿವ್ ಮಾಡ್ತೀರಾ ಅದೇ ಮೇನ್ ನಿಮ್ಮ ವಿಡಿಯೋಗೆ ಬಾಗಿಲಾಗಿರುತ್ತೆ. ನೋಡಿ, ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ನೀವು ಹೇಳಿದ್ದೀರಾ, ಏನು ಮಾಡಿದ್ದೀರಾ ಅದೆಲ್ಲ ಆಮೇಲೆ ಮೊದಲು ಕ್ಲಿಕ್ ಮಾಡಬೇಕಲ್ಲ. ಕ್ಲಿಕ್ ಮಾಡಬೇಕಾದ್ರೆ ಮೇನ್ ಇರೋದೇ ಥಂಬ್ನೇಲ್. ಮೊದಲು ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ವಿಡಿಯೋದಲ್ಲಿ ಏನಿದೆ ಅನ್ನೋದು ಅವ್ರಿಗೆ ಗೊತ್ತಾಗೋದು. ಸೊ ಮೇನ್ ನಿಮ್ಮ ವ್ಯೂವರ್ಸ್ ಕಣ್ಣಿಗೆ ಕಾಣಬೇಕಾಗಿರೋದು ಥಂಬ್ನೇಲ್. ಸೊ ಥಂಬ್ನೇಲ್ ಎಷ್ಟು ಚೆನ್ನಾಗಿ ನೀವು ಮಾಡ್ತೀರಾ, ಎಷ್ಟು ಅಟ್ರಾಕ್ಟಿವ್ ಆಗಿ ನೀವು ಮಾಡ್ತೀರಾ, ಎಷ್ಟು HD ಕ್ವಾಲಿಟಿಯಲ್ಲಿ ಮಾಡ್ತೀರಾ, ಅಷ್ಟು ಕ್ಲಿಕ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಅದರಿಂದ ವ್ಯೂಸ್ ಬರೋ ಚಾನ್ಸ್ ಜಾಸ್ತಿ ಆಗುತ್ತೆ. ಒಳ್ಳೆ ವಿಡಿಯೋ ಇತ್ತು ಅಂದರೆ ತುಂಬ ಹೊತ್ತು ವಿಡಿಯೋ ಕೂಡ ನೋಡಿ ನಿಮ್ಮ ಏನು ಚಾನೆಲ್ ಇದೆ ಅದು ಗ್ರೋ ಆಗುತ್ತೆ. ಸೊ ಮೇನ್ ಥಂಬ್ನೇಲ್ ಇದೆ, ಅದು ಹೇಗೆ ಮಾಡೋದು, ಏನೇನು ಪ್ರೊಸೀಜರ್ ಇದೆ ಎಲ್ಲ ಮಾಹಿತಿ ನಾನಿಲ್ಲಿ ನಿಮಗೆ ಕೊಡ್ತೀನಿ. ಸೊ ವಿಡಿಯೋ ಮಾತ್ರ ಮೊದಲು ಕಂಪ್ಲೀಟ್ ವಿಡಿಯೋ ನೋಡಿ ಸ್ನೇಹಿತರೆ, ಅದಾದಮೇಲೆ ನೀವು ಇದನ್ನು ಮಾಡಬೇಕು. ಸೊ ಫಸ್ಟ್ ಕಂಪ್ಲೀಟ್ ವಿಡಿಯೋ ನೋಡಿ. ನೀವೇನು ಮಾಡ್ತೀರಾ, ನಾನು ಹೇಳಿರ್ತೀನಿ, ವಿಡಿಯೋ ನೋಡೋದಿಲ್ಲ, ಅರ್ಧಂಬರ್ಧ ವಿಡಿಯೋ ನೋಡ್ತೀರಾ, ಮುಂದಿಂದೆಲ್ಲ ಸ್ಕಿಪ್ ಮಾಡಿಬಿಡ್ತೀರಾ, ಆಮೇಲೆ ಕಮೆಂಟ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಕಂಪ್ಲೀಟ್ ವಿಡಿಯೋ ನೋಡಿ, ಫಸ್ಟ್ ಒಂದ್ಸರಿ ಕಂಪ್ಲೀಟ್ ವಿಡಿಯೋ ನೋಡಿ. ತಾಳ್ಮೆ ಇಟ್ಟು ನೀವು ವಿಡಿಯೋಸ್ ಎಲ್ಲ ನೋಡ್ಕೊಂಡು ಕಲ್ತ್ಕೊಂಡ್ರೇನೆ ನೀವು ನಿಮ್ಮ ಚಾನಲ್ ಮೇಲೆ ಮುಂದುವರಿಯಲಿಕ್ಕೆ ಸಾಧ್ಯ. ನೋಡಿ, ನೀವೇ ನಮ್ಮ ವಿಡಿಯೋ ನೋಡೋದಿಲ್ಲ ಅಂದ್ರೆ ಬೇರೆಯವ್ರು ಯಾಕೆ ನಿಮ್ಮ ವಿಡಿಯೋ ನೋಡ್ಬೇಕು ಹೇಳಿ. ಸೊ ಎಲ್ಲರಿಗೂ ಎಲ್ಲಾನು ನೋಡ್ಬೇಕನ್ನೋ ಇದು ಇತ್ತು ಅಂದ್ರೇನೆ ನಾವು ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದರ್ವೈಸ್ ಆಗೋದಿಲ್ಲ. ಬಟ್ ಇಲ್ಲಿ ನಾನು ಏನು ಟೈಮ್ ವೇಸ್ಟ್ ಮಾಡೋದಿಲ್ಲ, ನಿಮಗೆ ಸರಿಯಾದ ಮಾಹಿತಿ ಕೊಡ್ತಾ ಇರ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ವಿಡಿಯೋ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ನಿಮಗೆ ಇಲ್ಲಿ ನಾನು ಏನು ಥಂಬ್ನೇಲ್ ಮಾಡ್ತೀನಿ ಚಾಟ್ ಜಿ ಪಿ ಟಿಯಿಂದ, ಅದು ಮೊದಲು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ನಾನು ನನ್ನ ಚಾನಲ್ ಮೇಲೆ ನೀವು ನೋಡ್ಬೋದು, ಎ ಐ ಬಂದಾಗಿಂದ ನಾನು ನನ್ನ ಚಾನಲ್ ಮೇಲೆ ಚಾಟ್ ಜಿ ಪಿ ಟಿ ಬಳಸ್ಕೊಂಡೇ ಥಂಬ್ನೇಲ್ ಮಾಡಿ ಹಾಕ್ತಾ ಇದ್ದೀನಿ. ನೀವು ಚೆಕ್ ಮಾಡಿದರೆ ನಾನು ತೋರಿಸ್ತೀನಿ, ಪ್ರೂಫ್ ಕೂಡ ತೋರಿಸ್ತೀನಿ. ನಾನು ಬೇರೆ ಅಪ್ಲಿಕೇಶನ್ ಯಾವುದೂ ಬಳಸಿಲ್ಲ, ನಾನು ಚಾಟ್ ಜಿ ಪಿ ಟಿಯಿಂದಾನೇ ಈ ರೀತಿ ಥಂಬ್ನೇಲ್ಸ್ ಎಲ್ಲ ಮಾಡಿ ನನ್ನ ಚಾನಲ್ ಮೇಲೆ ವಿಡಿಯೋಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು, ಚಾಟ್ ಜಿ ಪಿ ಟಿನೇ ಇದೆ. ಚಾಟ್ ಜಿ ಪಿ ಟಿ ಇಮೇಜ್ ಜುಲೈ 1ನೇ ತಾರೀಕು ಚಾಟ್ ಜಿ ಪಿ ಟಿನೇ ಇದೆ. ಇದೆಲ್ಲ ಚಾಟ್ ಜಿ ಪಿ ಟಿಯಿಂದಾನೇ ಮಾಡಿದ್ದು. ಕೆಲವೊಂದಿಷ್ಟು ನಾನು ರೀನೇಮ್ ಮಾಡಿರ್ತೀನಿ. ಓಕೆ, ಎಲ್ಲಾನು ಚಾಟ್ ಜಿ ಪಿ ಟಿಯಿಂದಾನೇ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು, ನಾನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ಬೋದು, ಇದೆಲ್ಲ ಚಾಟ್ ಜಿ ಪಿ ಟಿಯಿಂದ ಇಷ್ಟೆಲ್ಲ ನಾನು ಥಂಬ್ನೇಲ್ ಮಾಡಿರೋದು ಸ್ನೇಹಿತರೆ. ಇದೆಲ್ಲ ಥಂಬ್ನೇಲು ಮಾಡಿರ್ತೀನಿ. ಆಮೇಲೆ ನೀವು ನೋಡಿರ್ಬೋದು, ಸ್ಕ್ವೇರ್ ಇಮೇಜಸ್ ಪೋಸ್ಟ್ ಕೂಡ ಮಾಡಲಿಕ್ಕೆ ನಾನು ಅದರಿಂದಾನೇ ಜನರೇಟ್ ಮಾಡಿಸ್ತೀನಿ. ಸೊ ಇಲ್ಲಿ ನಾನು ಫೋಟೋಸ್ ತೋರಿಸ್ತಿದ್ದೀನಿ, ನನ್ನ ಗ್ಯಾಲರಿಯಲ್ಲಿ ಸೇವ್ ಇರೋದು. ಇನ್ನು ನಾನು ಚಾಟ್ ಜಿ ಪಿ ಟಿಯಲ್ಲಿ ಮಾಡಿದ್ದೀನಿ ಇಲ್ಲ ಅನ್ನೋದು ಪ್ರೂಫ್ ಕೂಡ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ನಾನಿಲ್ಲಿ ಚಾಟ್ ಜಿ ಪಿ ಟಿ ಓಪನ್ ಮಾಡ್ತೀನಿ. ಚಾಟ್ ಜಿ ಪಿ ಟಿ ವೆಬ್ಸೈಟ್ ಓಪನ್ ಮಾಡ್ತೀನಿ. ಚಾಟ್ ಜಿ ಪಿ ಟಿಯಲ್ಲಿ ಇಲ್ಲಿ ಮೋರ್ ಆಪ್ಷನ್ಸ್ ಅಲ್ಲಿ ಬರ್ತೀನಿ. ನಾನು ಮೋರಲ್ಲಿ ಬಂದು ಇಮೇಜಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಮೇಜಸ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಸ್ನೇಹಿತರೆ, ಇಲ್ಲಿ ನೋಡ್ಬೋದು ನೀವು, ನಾನು ರೆಡಿ ಮಾಡಿರುವಂಥ ಇಮೇಜಸ್ ಚಾಟ್ ಜಿ ಪಿ ಟಿಯಲ್ಲಿ ಇಲ್ಲಿವರೆಗೂ ನಾನು ಏನು ಇಮೇಜ್ ರೆಡಿ ಮಾಡಿದ್ದೀನಿ ಅದೆಲ್ಲ ಇಲ್ಲಿ ಲಿಸ್ಟ್ ಇರುತ್ತೆ, ಇಮೇಜಸ್ನಲ್ಲಿ ಫೋಲ್ಡರ್ನಲ್ಲಿ ಇರುತ್ತೆ ಅದು. ಸೊ ಇಲ್ಲಿ ನೋಡ್ಬೋದು, ನಾನು ಎಲ್ಲಾನು ಥಂಬ್ನೇಲ್ ಇದರಿಂದಾನೇ ಮಾಡಿಸಿದ್ದೀನಿ, ಇಮೇಜ್ ಮಾಡಿಸಿದ್ದೀನಿ. ನೀವು ನೋಡಿರ್ಬೋದು, ರೀಸೆಂಟಾಗಿ ಎ ಐ ಇಂದ ನಾವು ಮಿನಿಚರ್ ವಿಡಿಯೋಸ್ ಹೇಗೆ ಮಾಡೋದು, ಕುಕಿಂಗ್ ವಿಡಿಯೋ ಹೇಗೆ ಮಾಡೋದು, ಅದೆಲ್ಲ ಥಂಬ್ನೇಲ್ ಇಲ್ಲಿ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು ನೀವು, ಅಷ್ಟು ಥಂಬ್ನೇಲ್ಸ್ ಇಲ್ಲಿನೇ ನಾನು ಮಾಡಿಸಿದ್ದೀನಿ. ಆಮೇಲೆ ಬ್ಯಾಕ್ಗ್ರೌಂಡ್ ಕೂಡ ನೀವು ನನ್ನ ಈ ರೀಸೆಂಟ್ ವಿಡಿಯೋದಲ್ಲಿ ಬ್ಯಾಕ್ಗ್ರೌಂಡ್ ಕೂಡ ನೋಡ್ತಾ ಇದ್ದೀರಿ, ಅದು ಕೂಡ ನಾನು ಇಲ್ಲೇ ರೆಡಿ ಮಾಡಿಸಿರೋದು. ಸೊ ಕಂಪ್ಲೀಟ್ ಈ ರೀತಿ ಇದೆ. ಇಲ್ಲಿ ನೋಡ್ಬೋದು ಸುಮಾರು ಥಂಬ್ನೇಲ್ಸ್ ಎಲ್ಲ ಇಲ್ಲಿ ನೋಡ್ಬೋದು, ಎಲ್ಲ ಥಂಬ್ನೇಲ್ಸ್ ಇಲ್ಲಿ ಕಾಣುತ್ತೆ ನಿಮಗೆ. ಓಕೆನಾ, ಈ ರೀತಿ ಎಲ್ಲ ಥಂಬ್ನೇಲ್ಸ್ ಕೂಡ ನಾನು ಇಲ್ಲಿಂದಾನೇ ಮಾಡಿಸಿದ್ದು. ಯಾವುದೂ ಕೂಡ ನಾನು ಬೇರೆ ಇದರಿಂದ ನಾನು ಮಾಡಿಸಿಲ್ಲ, ಎಲ್ಲಾನು ಥಂಬ್ನೇಲ್ಸ್ ಇಲ್ಲಿನೇ ಮಾಡಿಸಿದ್ದೀನಿ. ಬೇರೆ ಕೆಲಸನೂ ನಾನು ಇದರ ಮೇಲೆ ಚಾಟ್ ಜಿ ಪಿ ಟಿಯಿಂದಾನೇ ಮಾಡೋದು. ಸೊ ಯಾವುದೇ ರೀತಿಯಿಂದ ನಾನು ಇಲ್ಲಿಯೂ ಕೂಡ ಹೋಗೋದಿಲ್ಲ. ಓಕೆನಾ, ಇಲ್ಲಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಒಂದು ಓಪನ್ ಮಾಡ್ತೀನಿ, ಇಲ್ಲಿ ನೋಡ್ಬೋದು, ಚಾಟ್ ಜಿ ಪಿ ಟಿಯಿಂದಾನೇ ನಾನು ಮಾಡಿಸಿರೋದು. ಸೊ ಒಂದು ಮಾಡಿಸಿರ್ತೀನಿ, ಏನಾದರೂ ಮಿಸ್ಟೇಕ್ಸ್ ಬಂತು ಅಂದರೆ ನಾನು ಅದನ್ನು ರಿಪೀಟ್ ಮಾಡಿಸ್ತಾ ಇರ್ತೀನಿ. ಸೊ ಇಲ್ಲಿ ನೋಡ್ಬೋದು, ಯಾವುದು ಕೂಡ ಇಲ್ಲಿ ಅಕ್ಷರಗಳು ರಾಂಗ್ ಆಗಿ ಬಂದಿಲ್ಲ. ಸೊ ಇಲ್ಲಿ ಏನು ಮಾಡಬೇಕು ಅನ್ನೋದು, ಈಗೇನಾದರೂ ಆ ರೀತಿ ನಿಮ್ಗೆ ಸಮಸ್ಯೆ ಬರ್ತಿದೆ ಅಂದರೆ ಏನು ಮಾಡಬೇಕು ಅನ್ನೋದು ನಾನು ಹೇಳ್ತೀನಿ ಸ್ನೇಹಿತರೆ. ಸೊ ಇವತ್ತಿನ ಟಾಪಿಕ್ ಏನು ಅಂದರೆ ನಮ್ಮದು ಚಾಟ್ ಜಿ ಪಿ ಟಿಯಿಂದ ನಾನಿಲ್ಲಿ ತೋರಿಸ್ತೀನಿ ನಿಮಗೆ.
ಚಾಟ್ ಜಿ ಪಿ ಟಿಯಲ್ಲಿ ಕನ್ನಡ ತಮ್ನೆಲ್ AI ತಮ್ನೆಲ್ ಮಾಡೋದು ಹೇಗೆ ಅಂತ ನಾನು ಇಲ್ಲಿ ತೋರಿಸ್ತಿದ್ದೀನಿ. ಸೊ ಇಲ್ಲಿ ಫಸ್ಟ್ ಒಂದು ವೆಬ್ಸೈಟ್ ಇದೆ ಸ್ನೇಹಿತರೆ. ಚಾಟ್ ಜಿ ಪಿ ಟಿಯಲ್ಲಿ ನಾವು ಮಾಡಬೇಕಂದ್ರೆ ಒಂದು ಒಳ್ಳೆ ಇದು ಬೇಕು, ಏನು ಪ್ರಾಂಪ್ಟ್ ಬೇಕು. ಸೊ ಅದಕ್ಕಾಗಿ ನಾನು ನನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ಲಿಂಕ್. ಇಲ್ಲಿ ನೋಡಿ, ಯಾವುದೇ ಡಿಸ್ಕ್ರಿಪ್ಷನ್ ಓಪನ್ ಮಾಡಿ, ಈಗ ನನ್ನ ವಿಡಿಯೋ ಓಪನ್ ಮಾಡಿರ್ತೀರಾ, ಕೆಳಗಡೆ ಡಿಸ್ಕ್ರಿಪ್ಷನ್ ಅಂತ ಇರುತ್ತೆ. ಡಿಸ್ಕ್ರಿಪ್ಷನ್ ಅಲ್ಲಿ ಕೆಳಗಡೆ ಬರಬೇಕು ಸ್ನೇಹಿತರೆ. ಕೆಳಗಡೆ ಬಂದ್ರೆ ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಥ್ಯಾಂಕ್ ಯು ಅಂತ ಇದೆ, ಅದರ ಕೆಳಗಡೆ ಇಲ್ಲೆಲ್ಲ ನಾನು ಲಿಂಕ್ ಹಾಕಿದ್ದೀನಿ. ಫ್ರೀ ತಮ್ನಿಲ್ AI ಪ್ರಾಂಪ್ಟ್ ಇದೆ ಅದರಲ್ಲಿ. ಸೊ ಇಲ್ಲಿ ನಿಮಗೆ ಕಾಪಿ ಮಾಡ್ಲಿಕ್ಕೆ ಬರೋದಿಲ್ಲ, ಅದಕ್ಕಾಗಿ ನಾನು ಒಂದು ವೆಬ್ಸೈಟ್ ಮಾಡಿ ಅದರಲ್ಲಿ ಪ್ರಾಂಪ್ಟ್ ಎಲ್ಲ ಹಾಕಿರ್ತೀನಿ, ನೀವು ಅಲ್ಲಿಂದ ಈಸಿಯಾಗಿ ಕಾಪಿ ಮಾಡ್ಕೋಬಹುದು. ಸೊ ಇಲ್ಲಿ ಲಿಂಕ್ ಇರುತ್ತೆ, ಇಲ್ಲಿ ಎರಡನೇ ಫ್ರೀ ತಮ್ನೆಲ್ AI ಪ್ರಾಂಪ್ಟ್ ಇಲ್ಲಿಂದ ಪಡೆಯಿರಿ ಅಂತ ಇಲ್ಲಿ ಹಾಕಿದ್ದೀನಿ. ಸೊ ಇದ್ರ ಕೆಳಗಡೆ ಇಲ್ಲಿ ಲಿಂಕ್ ಇದೆ ಒಂದು. ಸೊ ಈ ಲಿಂಕ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು, ಈ ರೀತಿ ನಿಮ್ಗೊಂದು ವೆಬ್ಸೈಟ್ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ, ಫ್ರೀ AI ತಮ್ನೆಲ್ ಪ್ರಾಂಪ್ಟ್ ಅಂತ ಕಾಪಿ ಮಾಡಿ ಚಾಟ್ ಜಿ ಪಿ ಟಿನಲ್ಲಿ ಪೇಸ್ಟ್ ಮಾಡಿ ಅಂತ ಇಲ್ಲಿ ನಾನು ಹಾಕಿದ್ದೀನಿ. ಸೊ ಅದ್ರ ಕೆಳಗೆ ನೋಡಿ, ಇಲ್ಲಿ ಚಾಟ್ ಜಿ ಪಿ ಟಿ ಬಳಸಿ ಪ್ರೊಫೆಷನಲ್ ಯೂಟ್ಯೂಬ್ ತಮ್ನೆಲ್ ಮಾಡೋ ಪ್ರಾಂಪ್ಟ್ ಫ್ರೀ ಕಾಪಿ ಅಂಡ್ ಪೇಸ್ಟ್ ಹೈ CTR AI ತಮ್ನೆಲ್ ಪ್ರಾಂಪ್ಟ್ 2006 ಅನ್ಸುತ್ತೆ, ಇಲ್ಲಿ ಹಾಕಿದ್ದೀನಿ. ಸೊ ಯೂಟ್ಯೂಬ್ ತಮ್ನೆಲ್ ಪ್ರಾಂಪ್ಟ್ ಕಾಪಿ ಪೇಸ್ಟ್ ಇದೆ. ಚಾಟ್ ಜಿ ಪಿ ಟಿ ಬಳಸಿ ಯೂಟ್ಯೂಬ್ ತಮ್ನೆಲ್ ಮಾಡಬೇಕೆ, ಈ ಫ್ರೀ ಪ್ರಾಂಪ್ಟ್ ಅನ್ನ ಕಾಪಿ ಮಾಡಿ ನಿಮ್ಮ ಟಾಪಿಕ್ ಮತ್ತು ಫೋಟೋ ಸೇರಿಸಿ ಪ್ರೊಫೆಷನಲ್ ಹೈ CTR ತಮ್ನೆಲ್ ಅನ್ನ ಕೆಲವೇ ಕ್ಷಣಗಳಲ್ಲಿ ಕ್ರಿಯೇಟ್ ಮಾಡಿ ನಿಮ್ಮ ಯೂಟ್ಯೂಬ್ ವಿಡಿಯೋಗೆ ಪ್ರೊಫೆಷನಲ್ ಹೈ CTR ತಮ್ನೆಲ್ ಅನ್ನು ಚಾಟ್ ಜಿ ಪಿ ಟಿ ಮೂಲಕ ಮಾಡಿಸಬೇಕೆ. ಸೊ ಇಲ್ಲಿ ಕೆಳಗಿನ ಇದೆಲ್ಲ ಹಾಕಿದ್ದೀನಿ. ಓಕೆ, ಇಲ್ಲಿ ಕೆಳಗಡೆ ಬಂದ್ರೆ ಸ್ನೇಹಿತರೆ, ಫೋಟೋ ಕೆಳಗಡೆನೆ ಇಲ್ಲಿ ನೋಡಿ ಇದು ಇದೆ, ಏನೋ ನಮ್ದು ಪ್ರಾಂಪ್ಟ್ ಇದೆ, ಪ್ರಾಂಪ್ಟ್ ಕನ್ನಡದಲ್ಲೇ ಇದೆ. ಸೊ ಅಲ್ಲಿ ಏನೇನು ಮಾಡ್ಬೇಕಂತ ಹೇಳ್ತೀನಿ. ಇಲ್ಲಿ ಮೊದಲು ಇಲ್ಲಿ ನೋಡಿ ಮೇಲ್ಗಡೆ ಕಾಪಿ ಅಂತ ಇದೆ, ಈ ಕಾಪಿ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ನಿಮ್ಮ ಇದರಲ್ಲಿನೂ ಮಾಡ್ಬೋದು, ಮೊಬೈಲಲ್ಲಿಯೂ ಮಾಡ್ಬೋದು, ನೀವು ಕಂಪ್ಯೂಟರಲ್ಲಿ ಮಾಡ್ತಾ ಇದ್ರೆ ಕಂಪ್ಯೂಟರಲ್ಲೂ ಇದನ್ನ ಮಾಡ್ಬೋದು ಈಸಿಯಾಗಿ. ಸೊ ಮೊದಲು ಇದನ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಆದ್ಮೇಲೆ ನೀವು ಚಾಟ್ ಜಿ ಪಿ ಟಿ ಬನ್ನಿ, ನ್ಯೂ ಚಾರ್ಟ್ ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ನ್ಯೂ ಚಾರ್ಟ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡಿ, ಕಾಪಿ ಮಾಡಿದ್ದೀರಾ ಪೇಸ್ಟ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ನಿಮ್ಮ ಟಾಪಿಕ್ ಬರೆಯಿರಿ ಅಂತ ಇಲ್ಲಿ ಹಾಕಿದ್ದೀನಿ. ನನಗೆ ನನ್ನ ಯೂಟ್ಯೂಬ್ ವಿಡಿಯೋಗೆ ಒಂದು ಪ್ರೊಫೆಷನಲ್ ತಮ್ನೆಲ್ ಬೇಕು, ತಮ್ನೆಲ್ ರೇಷಿಯೋ 16:9 ಹಾಕಿದ್ದೀನಿ. ಟಾಪಿಕ್, ಇಲ್ಲಿ ನಿಮ್ಮ ಟಾಪಿಕ್ ಬರೆಯಿರಿ ಅನ್ನೋ ಜಾಗದಲ್ಲಿ ನಿಮ್ಮ ಟಾಪಿಕ್ ಏನಿದೆ, ನಾನು ಇಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಚಾಟ್ ಜಿ ಪಿ ಟಿಯಲ್ಲಿ ನಾನು ಇಲ್ಲಿ ಕನ್ನಡದಲ್ಲಿ ಟೈಪ್ ಮಾಡ್ತೀನಿ. ಚಾಟ್ ಜಿ ಪಿ ಟಿಯಲ್ಲಿ ಕನ್ನಡ ತಮ್ನೆಲ್ ಅಂತ ಬರಿತೀನಿ ಸ್ನೇಹಿತರೆ. THUMBNAIL ತಮ್ನೆಲ್, ಕನ್ನಡ ತಮ್ನೆಲ್ ಅಂತ ಬರಿತೀನಿ. ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ AI ತಮ್ನೆಲ್ ಅಂತಾನು ಬರಿತೀನಿ, AI ತಮ್ನೆಲ್ ಅಂತ ಬರಿತೀನಿ. ನನ್ನ ಟಾಪಿಕ್ ಇದೆ ಇದು. ಇಂಗ್ಲಿಷ್ನಲ್ಲೂ ಕೂಡ ನಾನು ತಮ್ನೇಲ್ ಅಂತ ಬರೆದು ಬಿಡ್ತೀನಿ. ಚಾಟ್ ಜಿ ಪಿ ಟಿಯಲ್ಲಿ ಕನ್ನಡ ತಮ್ನೇಲ್, AI ತಮ್ನೇಲ್ ಅಂತ ನಾನು ಹಾಕಿದ್ದೀನಿ. ಸೊ ಇಲ್ಲಿ ತಮ್ನೇಲ್ನಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಟೆಕ್ಸ್ಟ್ ಇರಬೇಕು. ಕನ್ನಡ ಪದಗಳು ಉಚ್ಚಾರಣೆ ಮತ್ತು ಒತ್ತಕ್ಷರಗಳು 100% ಸರಿಯಾಗಿರಬೇಕು. ಯಾವುದೇ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರಬಾರ್ದು. ನನ್ನ ಫೋಟೋ ಕೂಡ ಅಪ್ಲೋಡ್ ಮಾಡಿದ್ದೇನೆ, ಅದೇ ಫೋಟೋವನ್ನು ಬಳಸಬೇಕು. ನನ್ನ ಮುಖವನ್ನು ಬದಲಾಯಿಸಬಾರ್ದು. ಸೈಜ್ ಮತ್ತೆ ಯಾವ ರೀತಿ ಗುಡ್ ನ್ಯೂಸ್ ಇದೆಲ್ಲ ಟೆಕ್ಸ್ಟ್ ಇಲ್ಲಿ ಬರಿಬೇಕು. ಮೇನ್ ಟೆಕ್ಸ್ಟ್ ಏನಿರಬೇಕು ಅಂದ್ರೆ AI ತಮ್ನೇಲ್. ಮೇನ್ ಟೆಕ್ಸ್ಟ್ ಇದೆ ಏನಿರಬೇಕು, AI ತಮ್ನೇಲ್. ಸೊ ನಿಮ್ಮ ಮೇನ್ ಟೆಕ್ಸ್ಟ್ ಏನಿರಬೇಕು, ನೀವೇನು ಅಡುಗೆದ್ದು ಹಾಕ್ತಿದ್ದೀರಾ ಅಂದ್ರೆ ಚಿಕನ್ ರೆಸಿಪಿ ಅಂತ ಮೇನ್ ತಮ್ನೇಲ್ ಅಲ್ಲಿ ಬರೀಬೇಕು, ಚಿಕನ್ ರೆಸಿಪಿ ಮೇನ್. ಅದಾದ್ಮೇಲೆ ಯಾವ ರೀತಿ ಮಾಡೋದು ಅದು ಇದು ಒಂದು ಸ್ವಲ್ಪ ಸೇರಿಸಿ ಏನಾದರೂ ಟೆಕ್ಸ್ಟ್ ಬರೆದು ನೀವು ಕೆಳಗೆ ಇಲ್ಲಿ ಕನ್ನಡ ಟೆಕ್ಸ್ಟ್ ಅಂತ ಇದೆ ನೋಡಿ, ಅದ್ರ ಕೆಳಗಡೆ ಇಲ್ಲಿ ಚಾಟ್ ಜಿ ಪಿ ಟಿಯಲ್ಲಿ ಕನ್ನಡ ತಮ್ನೇಲ್ ಅಂತ ಇದನ್ನ ಕಾಪಿ ಮಾಡಿ ಇಲ್ಲಿ ನಿಮ್ಮ ಟಾಪಿಕ್ ಬರೀರಿ ಅಂತ ಹಾಕಿದ್ದೀನಲ್ಲ ಅಲ್ಲಿ ಪೇಸ್ಟ್ ಮಾಡಿಬಿಡಿ. ಇದಿಷ್ಟು ಮಾಡಿದ್ರೆ ಸಾಕು. ನನ್ನ ಫೋಟೋ ಬಲಭಾಗದಲ್ಲಿ ದೊಡ್ಡದಾಗಿ ಇರಬೇಕು, ಬಲಭಾಗಕ್ಕೆ ಬರಬೇಕು ಅಂತ ಹೇಳಿದ್ದೀನಿ. ಫೋಟೋಗೆ ಬ್ಲೂ ಅಂಡ್ ಆರೆಂಜ್, ಬ್ಲೂ ಗ್ರೇಡಿಯಂಟ್ ಔಟ್ಲೈನ್ ಇರಬೇಕು. ನೀವು ಬೇಕು ಅಂದ್ರೆ ಬ್ಲೂ ಆರೆಂಜ್ ಜಾಗದಲ್ಲಿ ಏನಾದರೂ ಬೇರೆ ಕಲರ್ ರೆಡ್ ಅಂಡ್ ಎಲ್ಲೋ ಏನಾದರೂ ಹಾಕ್ಬೋದು. ಬ್ಯಾಕ್ ಗ್ರೌಂಡ್ ನಲ್ಲಿ ಯೂಟ್ಯೂಬ್ ಲೈವ್ ಅನಾಲಿಟಿಕ್ಸ್ ವಾಚ್ ಟೈಮ್ ಮೀಟರ್ ರೆಡ್ ಗ್ಲೋ ಇರಬೇಕು ಅಂತ ಹೇಳಿದ್ದೀನಿ. ಸೊ ಇಲ್ಲಿ ಏನ್ ಬೇಕು ಬ್ಯಾಕ್ ಗ್ರೌಂಡ್ ಅಲ್ಲಿ ಅಂದ್ರೆ ನಿಮ್ಮ ಅಡಿಗೆ ಪ್ರಕಾರ ಅಲ್ಲಿ ಚಿಕನ್ ಅದ್ದು ಏನಾದರೂ ಬೇಕು ಆ ರೀತಿ ನೀವು ಬ್ಯಾಕ್ ಗ್ರೌಂಡ್ ಅಲ್ಲಿ ಏನೇನು ಬೇಕು ಅದನ್ನ ನಾನು ಯೂಟ್ಯೂಬ್ ಲೈವ್ ಅಂತ ಹಾಕಿದ್ದೀನಿ. ಬ್ಯಾಕ್ ಗ್ರೌಂಡ್ ನಲ್ಲಿ ಅನ್ನೋ ಜಾಗದಲ್ಲಿ ಹಿಡಿದು ಮುಂದೆ ಏನಿದೆ ನೀವು ಏನ್ ಚೇಂಜಸ್ ಮಾಡಬೇಕು ಇಷ್ಟೆಲ್ಲ ಚೇಂಜ್ ಮಾಡಬೇಕು ಇಷ್ಟು ಇರಬೇಕು ಅಂತ ಹೇಳ್ಬಿಡಿ ಸಾಕು. ದೊಡ್ಡ ಲೈವ್ ಬ್ಯಾಚ್ ಸೇರಿಸಬೇಕು ಅಂತ ಇದೆ, ಇಲ್ಲಿ ಏನಾದ್ರೂ ದೊಡ್ಡದೊಂದು ಸೇರಿಸಬೇಕು ಅಂದ್ರೆ ಇಲ್ಲಿ ಸೇರಿಸಬೇಕು, ಇಲ್ಲಾಂದ್ರೆ ಇದನ್ನ ಕಟ್ ಮಾಡಿ ಇಷ್ಟು. ಆಮೇಲೆ ಗ್ರೀನ್ ರೋ ಅಪ್ ಡೌನ್ ಗ್ರಾಫ್ ಎಲ್ಲ ಬರಬೇಕು ಅಂತ ಇದೆ. ನನ್ನ ಟಾಪಿಕ್ ಪ್ರಕಾರ ನಾನು ಹಾಕಿದ್ದೀನಿ. ಸೊ ನಿಮ್ಮ ಟಾಪಿಕ್ ಪ್ರಕಾರ ಅದು ಏನು ಬೇಕಾಗಿಲ್ಲ ಅಂದ್ರೆ ಇದನ್ನ ತೆಗೆದಾಕ್ಬಿಡಿ. ಎರಡು ಆಪ್ಷನ್ಸ್ ಎರಡು ತೆಗೆದಾಕಿ. ದೊಡ್ಡದು ಬ್ಯಾಡ್ಜ್ ಇರಬೇಕು ಅಂತ
ತಮ್ನೇಲ್ ಬ್ಯಾಡ್ಜ್ ಅಂತ ಏನಾದರೂ ನಾವು ಇಲ್ಲಿ ನನ್ಗೆ ಬೇಕಾಗಿಲ್ಲ, ಇದನ್ನು ತೆಗೆದು ಬಿಡ್ತೀನಿ. ಓಕೆ, ಇನ್ನು ಗ್ರೀನ್ ಆ್ಯರೋ ಅಪ್ ಆ್ಯಂಡ್ ಡೌನ್ ಗ್ರಾಫ್ ಇದು ನನ್ಗೆ ಬೇಕಾಗಿದೆ ನನ್ನ ಇದರ ಪ್ರಕಾರ. ಯಾಕಂದ್ರೆ ತಮ್ನೇಲ್ ಹಾಕಿದ್ರೆ CTR ಹೆಚ್ಚು ಕಮ್ಮಿ ಆಗುತ್ತೆ, ಆ ರೀತಿ ನಮ್ಗೆ ಇದು ಬೇಕಾಗಿದೆ. ನಿಮ್ಗೆ ಬೇಕಾಗಿಲ್ಲ ಅಂದ್ರೆ ಅದು ತೆಗೆದಾಕಿ. ಆಮೇಲೆ ಮಾಡರ್ನ್ ಪ್ರೀಮಿಯಂ ಹೈ CTR ಸ್ಟೈಲ್ ಇರಬೇಕು ಅಂತ ಹೇಳಿದ್ದೀನಿ. ತಮ್ನೇಲ್ ನೋಡಿದ ತಕ್ಷಣ ಕ್ಲಿಕ್ ಮಾಡುವಂತೆ ಐ ಕ್ಯಾಚಿಂಗ್ ಡಿಸೈನ್ ಇರಬೇಕು, ಯೂಟ್ಯೂಬ್ ಗ್ರೇಡಿಯನ್ಸ್ಗೆ ಅನುಗುಣವಾಗಿರಬೇಕು, ಗೈಡ್ಲೈನ್ಸ್ ಪ್ರಕಾರ ಅನುಗುಣವಾಗಿರಬೇಕು. ಎಲ್ಲ ಟೆಕ್ಸ್ಟ್ ಮೊಬೈಲ್ನಲ್ಲಿ ಕೂಡ ಸ್ಪಷ್ಟವಾಗಿ ಓದುವಂತೆ ಬೋಲ್ಡ್ ಮತ್ತು ಕ್ಲೀನ್ ಆಗಿರಬೇಕು. ಯಾವುದೇ ವಾಟರ್ ಮಾರ್ಕ್ ಅಥವಾ ಎಕ್ಸ್ಟ್ರಾ ಟೆಕ್ಸ್ಟ್ ಸೇರಿಸಬಾರ್ದು ಅಂತ ನಾನು ಇಷ್ಟ ಹಾಕಿದ್ದೀನಿ. ಸ್ವಲ್ಪ ಇದರಲ್ಲಿ ಚೇಂಜಸ್ ಇರುತ್ತೆ, ಓದ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಚೇಂಜಸ್ ಎಲ್ಲೆಲ್ಲಿ ಮಾಡಬೇಕು ನೀವು ಅದಿಷ್ಟು ಮಾಡ್ಕೊಂಡ್ಮೇಲೆ ಇಲ್ಲಿ ಯಾವುದೋ ಮತ್ತೊಂದು ಮಾಡಬೇಡಿ. ಆಮೇಲೆ ಇಲ್ಲಿ ಒಂದು ಫೋಟೋ ಸೇರಿಸಬೇಕು ಅಂದ್ರೆ ಬ್ಯಾಕ್ಗ್ರೌಂಡ್ ಅಲ್ಲಿ ಯಾವುದೇ ಬ್ಯಾಕ್ಗ್ರೌಂಡ್ ಇರಬಾರ್ದು, ಕ್ಲೀನ್ ಬ್ಯಾಕ್ಗ್ರೌಂಡ್ ಇರುವಂತದ್ದು ಇರಬೇಕು. ನೀವು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿ. ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋದು ಹೇಗೆ ಅಂತ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಇಲ್ಲಿ ಮೇಲೆ ಐ ಬಟನ್ ಅಲ್ಲಿ ಲಿಂಕ್ ಕೊಡ್ತೀನಿ. ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋದು ವಿಡಿಯೋನ ಅದು ನೋಡಿಕೊಂಡು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿ. ನಿಮ್ಗೆ ಬ್ಯಾಕ್ಗ್ರೌಂಡ್ ಇರುತ್ತಲ್ಲ, ನಿಮ್ಮ ಫೋಟೋದ ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಇರೋದು ರಿಮೂವ್ ಮಾಡ್ಕೋಬಹುದು ಒಂದೇ ಕ್ಲಿಕ್ ಅಲ್ಲಿ ಆಗುತ್ತೆ. ಸೊ ಅದು ಕೂಡ ನನಗೆ ಲಿಂಕ್ ಬೇಕು ಅಂದ್ರೆ ಹಾಕಿರ್ತೀನಿ. ಅದು ನೋಡಿಕೊಂಡು ನೀವು ಅದನ್ನೆಲ್ಲ ಸರಿ ಮಾಡಿಕೊಂಡು ಆ ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಬೇಕು. ನನ್ನ ಹತ್ರ ಫೋಟೋಸ್ ಇದ್ದಾವೆ, ನಾನು ಇಲ್ಲಿ ಅಪ್ಲೋಡ್ ಮಾಡಿಬಿಡ್ತೀನಿ. ಯಾವುದಾದ್ರೂ ಒಂದು ಫೋಟೋ, ನನ್ನ ಹತ್ರ ಸುಮಾರು ಫೋಟೋಸ್ ಎಲ್ಲ ಇದೆ. ನಾನು ಫೋಟೋಸನ್ನು ಯೂಸ್ ಮಾಡಿಕೊಂಡು ಇಲ್ಲಿ ಈ ತಮ್ನೇಲ್ ರೆಡಿ ಮಾಡ್ತೀನಿ. ಸೊ ನಾನು ಫೋಟೋ ಕೊಟ್ಟೆ, ಅದಾದಮೇಲೆ ಇಲ್ಲಿ ಈ ಎರೋ ಮಾರ್ಕ್ ಮೇಲೆ ಸೆಂಡ್ ಪ್ರಾಂಪ್ಟ್ ಮೇಲೆ ನಾವು ಕ್ಲಿಕ್ ಮಾಡಿಬಿಡಬೇಕು. ಸೊ ಕ್ಲಿಕ್ ಮಾಡಿದ ತಕ್ಷಣ ಅನಲೈಸ್ ಮಾಡುತ್ತೆ. ಫಸ್ಟ್ ಒಂದು ಸ್ವಲ್ಪ ಹೊತ್ತು ಟೈಮ್ ತೊಗೊಳುತ್ತೆ, ಆಮೇಲೆ ಇಮೇಜ್ ಜನರೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. 16:9 ಈ ರೇಷಿಯೋದಲ್ಲಿ ಇದು ಇಮೇಜ್ ಜನರೇಟ್ ಆಗುತ್ತೆ. ತುಂಬ ಬೆಸ್ಟ್ ಇದರಲ್ಲಿ ತಮ್ನೇಲ್ ಕ್ರಿಯೇಟ್ ಆಗುತ್ತೆ. ನಾನು ಎಷ್ಟು ತಮ್ನೇಲ್ ಹಾಕಿದ್ದೀನಿ ಎಲ್ಲಾನು ಕೂಡ ನಾನು AI ಇಂದ ChatGPT ಇಂದಾನೇ ಮಾಡಿಸಿದ್ದು. ಬೇರೆ ಯಾವುದೇ ಪ್ಲಾಟ್ಫಾರ್ಮ್ ನಾನು ಯೂಸ್ ಮಾಡೇ ಇಲ್ಲ ಸ್ನೇಹಿತರೆ. ಸೊ ನೀವು ChatGPTಯಲ್ಲಿ ಆರಾಮಾಗಿ ಈ ಪ್ರಾಂಪ್ಟ್ ಬಳಸ್ಕೊಂಡು ಮಾಡ್ಬೋದು. ಪ್ರಾಂಪ್ಟ್ ಅಂತೂ ನಾನು ತೋರಿಸಿದ್ದೀನಿ, ಪ್ರಾಂಪ್ಟ್ ಇಲ್ಲಿದೆ. ಪ್ರಾಂಪ್ಟ್ ಜಸ್ಟ್ ಕಾಪಿ ಮಾಡಿದರೆ ಕಾಪಿ ಆಗಿಬಿಡುತ್ತೆ. ಎಲ್ಲ ಪ್ರಾಂಪ್ಟ್ ಎಲ್ಲ ನಾನು ಇಲ್ಲಿ ಹಾಕ್ತಾ ಇರ್ತೀನಿ, ಬೇಕು ಅಂದಾಗ ನೀವು ಇಲ್ಲಿ ಬಂದು ಕಾಪಿ ಮಾಡ್ಕೊಂಡು ಹೋಗ್ಬೋದು. ಸೊ ಇಲ್ಲಾಂದ್ರೆ ಕನ್ನಡ ಕ್ರಿಯೇಟರ್ ಗೈಡ್ .blogspot.com ಅಂತ ನೀವು ಸರ್ಚ್ ಮಾಡಿದ್ರು ಕೂಡ ನನ್ನ ಬ್ಲಾಗ್ ಓಪನ್ ಆಗುತ್ತೆ, ಅಲ್ಲಿ ನೀವು ಸರ್ಚ್ ಮಾಡ್ಕೋಬಹುದು. ಸೊ ಈ ರೀತಿ ಇದೆ. ಸ್ವಲ್ಪ ಹೊತ್ತು ಟೈಮ್ ತಗೊಳುತ್ತೆ, ಇದು ಆಗ್ಲಿಕ್ಕೆ ಟೈಮ್ ಕೊಡಬೇಕು ಸ್ನೇಹಿತರೆ. ಸ್ವಲ್ಪ ಹೊತ್ತು ಕಾಯೋಣ. ಸೊ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ತಮ್ನೇಲ್ ರೆಡಿಯಾಗಿ ಬಂದಿದೆ. ಇಲ್ಲಿ ನೋಡ್ಬೋದು ಯಾವುದೇ ರೀತಿಯಿಂದ ಅಕ್ಷರಗಳಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಬಂದಿರತ್ತೆ, ನೀವು ಅದನ್ನ ಅಡ್ಜಸ್ಟ್ ಮಾಡ್ತೀನಿ ಅಂದ್ರೆ ಮಾಡ್ಕೋಬಹುದು. ಕೆಲವೊಮ್ಮೆ ಇದು ಕರೆಕ್ಟ್ ಆಗಿ ಬಂದಿರತ್ತೆ, ಕೆಲವೊಮ್ಮೆ ಈ ರೀತಿ ಪ್ರಾಬ್ಲಮ್ ಸ್ವಲ್ಪ ಎಲ್ಲಾದ್ರೂ ಬಂದಿರುತ್ತೆ, ಬಟ್ ಇಲ್ಲಿ ಯಾವುದೇ ರೀತಿಯಿಂದ ನಮಗೆ ಪ್ರಾಬ್ಲಮ್ ಕಾಣ್ತಾ ಇಲ್ಲ. ಸೊ ಇದನ್ನ ನಾವು ಜಸ್ಟ್ ಇಲ್ಲಿ ನೋಡಿ ಡೌನ್ಲೋಡ್ ಮಾಡ್ಕೊಂಡು ಬಿಡೋದಿರುತ್ತೆ. ಮೇಲ್ಗಡೆ ಇಲ್ಲಿ ಇದನ್ನ ಕ್ಲಿಕ್ ಮಾಡಿದ್ರು ಬರುತ್ತೆ, ಇದನ್ನ ಕ್ಲಿಕ್ ಮಾಡಿ ಒಂದ್ಸರಿ, ಆಮೇಲೆ ಇಲ್ಲಿ ಡೌನ್ಲೋಡ್ ಅಥವಾ ಇದ್ರ ಮೇಲೆ ಡೌನ್ಲೋಡ್ ಮಾಡೋ ಆಪ್ಷನ್ ಬರುತ್ತೆ. ನೀವು ಡೌನ್ಲೋಡ್ ಮಾಡ್ಕೊಂಡು ಇದನ್ನ ಈಸಿಯಾಗಿ ಯೂಸ್ ಮಾಡ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಿ ಇದು ತಮ್ನೇಲ್ ಜನರೇಟ್ ಆಗಿ ಬಂತು. ಸೊ ಸ್ವಲ್ಪ ಚೇಂಜಸ್ ಇದೆ, ನೀವು ಅದನ್ನ ಮಾಡ್ಕೊಡಿ. ಇನ್ನು ಇದೇ ಪ್ರಾಂಪ್ಟ್ ಇದೆ, ಈ ಪ್ರಾಂಪ್ಟ್ ಅನ್ನ ನಾನು ಕಾಪಿ ಮಾಡ್ತೀನಿ. ಈ ಪ್ರಾಂಪ್ಟ್ ಬೇಕು ಅಂದ್ರೆ ನೀವು ಜೆಮಿನೈಯಲ್ಲಿಯೂ ಕೂಡ ನೀವು ಇದನ್ನ ಯೂಸ್ ಮಾಡ್ಬೋದು ಸ್ನೇಹಿತರೆ. ಇಲ್ಲಿ ನಾನು ತೋರಿಸ್ತೀನಿ, ಇದೇ ಪ್ರಾಂಪ್ಟ್ ಯೂಸ್ ಮಾಡಿ. ಜೆಮಿನಿಯಲ್ಲಿಯೂ ಕೂಡ ನೀವು ಇದನ್ನ ಯೂಸ್ ಮಾಡ್ಬೋದು. ಸೊ ಜೆಮಿನಿ ನಾನು ಇಲ್ಲಿ ಓಪನ್ ಮಾಡ್ತೀನಿ. ಜೆಮಿನೈ ನೀವು ಬೇಕು ಅಂದ್ರೆ ನಿಮ್ಮ ಅಪ್ಲಿಕೇಶನ್ ಓಪನ್ ಮಾಡಿ, ಅಪ್ಲಿಕೇಶನ್ ಇಲ್ಲಿ ಕೂಡ ಇದನ್ನ ಮಾಡ್ಬೋದು. ಜೆಮಿನೈ ಓಪನ್ ಆದ ತಕ್ಷಣ ಇಲ್ಲಿ ಆ ಪ್ರಾಂಪ್ಟ್ ಏನು ಕಾಪಿ ಮಾಡಿದ್ದೀವಿ ಅದನ್ನೇ ಇಲ್ಲಿ ಪೇಸ್ಟ್ ಮಾಡೋಣ. ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಅಪ್ಲೋಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಯಾವುದಾದ್ರೂ ಒಂದು ಫೋಟೋನ ಸೆಲೆಕ್ಟ್ ಮಾಡಿ. ಬ್ಯಾಕ್ಗ್ರೌಂಡ್ ಇರಬಾರ್ದು, ಇದನ್ನ ನೆನ್ಪಿಡಿ. ಬ್ಯಾಕ್ಗ್ರೌಂಡ್ ಇಲ್ಲಾರ್ದಂಥ ಫೋಟೋನ ಹಾಕಿ ಇದನ್ನ ಸೆಂಡ್ ಮಾಡಿ. ಇಲ್ಲಿಯೂ ಕೂಡ ಸ್ನೇಹಿತರೆ ನೀವು ಆರಾಮಾಗಿ ತಮ್ನೇಲ್ ಜನರೇಟ್ ಮಾಡ್ಬೋದು. ಸೊ ಎರಡೂ ಕೂಡ ಇದೆ. ಈ ನಾನು ಕೊಟ್ಟಿರೋ ಪ್ರಾಂಪ್ಟ್ ಅನ್ನ ನೀವು ಯೂಸ್ ಮಾಡಿಕೊಂಡು ಆರಾಮಾಗಿ ಎರಡು ಇದರಲ್ಲಿ ChatGPTಯಲ್ಲಿಯೂ ಮಾಡ್ಬೋದು, ಆಮೇಲೆ ಜೆಮಿನೈಯಲ್ಲೂ ಮಾಡ್ಬೋದು. ನೀವು ಹೇಗೆ ಅದಕ್ಕೆ ಪ್ರಾಂಪ್ಟ್ಸ್ ಕೊಡ್ತೀರಾ ಆ ರೀತಿ ಇದು ನಿಮ್ದು ಏನು ತಮ್ನೇಲ್ ಇದೆ ಅದನ್ನ ಜನರೇಟ್ ಮಾಡಿಕೊಡುತ್ತೆ. ಸೊ ನಿಮ್ಮ ಹತ್ರ ಒಂದು ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಗೊತ್ತಾಗುತ್ತೆ. 1-2 ಮಾಡಿದ ತಕ್ಷಣ ಏನೂ ಗೊತ್ತಾಗಲ್ಲ. ನೀವು ಮೇಲಿನ ಮೇಲೆ ಒಂದು ಸ್ವಲ್ಪ ಟ್ರೈ ಮಾಡಿ. ಸೊ ಇಲ್ಲಿ ಒಂದು ಸ್ವಲ್ಪ ಇದ್ರ ಮೇಲೆ ಏನು ತಮ್ನೇಲ್ ಇದೆ ಜನರೇಟ್ ಆಗ್ಲಿಕ್ಕೆ ಒಂದು ಸ್ವಲ್ಪ ಇಲ್ಲಿ ಹೆವಿ ಟ್ರಾಫಿಕ್ ಇರೋದ್ರಿಂದ ಇದು ಜನರೇಟ್ ಮಾಡಲಿಲ್ಲ. ಇನ್ನೊಂದ್ಸರಿ ನಾನು ಟ್ರೈ ಮಾಡ್ತೀನಿ ಸ್ನೇಹಿತರೆ. ನಾನು ಇದನ್ನೇ ಕಾಪಿ ಮಾಡಿ ಇನ್ನೊಮ್ಮೆ ನಾನು ಇದಕ್ಕೆ ಪೇಸ್ಟ್ ಮಾಡಿ ಕಳಿಸ್ಕೊಡ್ತೀನಿ. ಟ್ರಾಫಿಕ್ ಜಾಸ್ತಿ ಇದೆ ಇದ್ರ ಮೇಲೆ, ಹಾಗಾಗಿ ಇದು ಜನರೇಟ್ ಆಗಲಿಲ್ಲ. ಸೊ ಇಲ್ಲಿ ನೋಡೋಣ, ಇನ್ನೊಮ್ಮೆ ನಾನು ಹಾಕಿ ಕಳಿಸಿದ್ದೀನಿ, ಏನಾಗುತ್ತೆ ನೋಡೋಣ.
ಆದ್ರೆ ಚಾಟ್ ಜಿ ಪಿ ಟಿಯಲ್ಲಿ ನೀವು ಆರಾಮಾಗಿ ಮಾಡ್ಬೋದು ಸ್ನೇಹಿತರೆ. ಚಾಟ್ ಜಿ ಪಿ ಟಿಯಲ್ಲಿ ತುಂಬಾ ಚೆನ್ನಾಗಿ ಎಲ್ಲ ನೋಡಿ, ನಾನು ತಮ್ನೇಲ್ ರೆಡಿ ಮಾಡಿದ್ದೀನಿ, ನಾನು ಡೌನ್ಲೋಡ್ ಕೂಡ ಮಾಡಿದ್ದೀನಿ. ಇದೇ ತಮ್ನೇಲ್ ನಾನು ಈಗ ನನ್ನ ಈ ವಿಡಿಯೋಗೆ ಅಪ್ಲೋಡ್ ಮಾಡ್ತೀನಿ, ನೀವು ನೋಡ್ಬೋದು. ಓಕೆ, ಇಲ್ಲಿನೂ ತಮ್ನೇಲ್ ನೋಡಿ, ಇದಕ್ಕೆ ಎಷ್ಟು ಡಿಫರೆನ್ಸ್ ಆಗಿದೆ ಅನ್ನೋದು ಇಲ್ಲಿಯೂ ಕೂಡ ನೀವು ಮಾಡ್ಬೋದು. ತಮ್ನೇಲ್ AI ತಮ್ನೇಲ್ ಚಾಟ್ ಜಿ ಪಿ ಟಿಯಲ್ಲಿ ಕನ್ನಡ ತಮ್ನೇಲ್ ಅಂತ ಇಲ್ಲಿ ನಾನು ಬರೆದಿದ್ದೀನಿ. ಸೊ ಹೇಗಿದೆ ಹಾಗೆ ಬಂತು. ಇಲ್ಲಿ ನಾನು ಇದನ್ನು ಕೂಡ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಬಟ್ ಇದಕ್ಕೂ ಕ್ವಾಲಿಟಿ ನೀವು ಚೆಕ್ ಮಾಡಬಹುದು, ಇಷ್ಟು ಇಲ್ಲಿ ಚೆನ್ನಾಗಿ ಬಂದಿದೆ. ಇದಕ್ಕೂ ಕಂಪೇರ್ ಮಾಡಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ನೀವು ಯೂಸ್ ಮಾಡ್ಕೋಬಹುದು. ಜಸ್ಟ್ ನಾನು ಕೊಟ್ಟಿರೋ ಪ್ರಾಂಪ್ಟ್ ಅನ್ನ ಯೂಸ್ ಮಾಡಿ, ವೆಬ್ಸೈಟ್ ಅಲ್ಲಿ ಇದೆ, ಆ ವೆಬ್ಸೈಟ್ ಅಲ್ಲಿ ಹೋಗಿ ನೀವು ಪ್ರಾಂಪ್ಟ್ ಕ್ಲಿಕ್ ಮಾಡಿದ್ರೆ, ಕಾಪಿ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಕಾಪಿ ಆಗಿಬಿಡುತ್ತೆ. ಅದನ್ನ ಪೇಸ್ಟ್ ಮಾಡಿ ಸ್ವಲ್ಪ ಚೇಂಜಸ್ ಏನು ಹೇಳಿದ್ದೀನಿ ಅದಿಷ್ಟು ಮಾಡಿದ್ರೆ ಸಾಕು ಸ್ನೇಹಿತರೆ, ತಮ್ನೇಲ್ ಕ್ರಿಯೇಟ್ ಆಗುತ್ತೆ. ಸೊ ಮೇ ಬಿ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಏನಾದರೂ ಇಶ್ಯೂ ಬಂತು ಅಂದರೆ ಕಮೆಂಟ್ನಲ್ಲಿ ಹೇಳಿ. ಬೇಕು ಅಂದರೆ ಇನ್ನೊಂದು ವಿಡಿಯೋ ಮಾಡೋಣ ತಮ್ನೇಲ್ ಮೇಲೆ. ಮತ್ತೊಂದು ವಿಡಿಯೋ ಮಾಡಿ ನಿಮಗೆ ನಾನು ಈ ತಮ್ನೇಲ್ ಮಾಡೋದನ್ನು ಹೇಳ್ಕೊಡ್ತೀನಿ. ಆದರೂ ನೀವು ನಿಮ್ಮ ಪ್ರಕಾರ ಒಂದು ಸ್ವಲ್ಪ ಟ್ರೈ ಮಾಡಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇಂಥವುದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿ ವಿಡಿಯೋ ನೋಡೋದು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ ಸ್ನೇಹಿತರೆ.